ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಯಡವಾಲ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಸ್ನೇಹಿತನ ಮನೆಗೆ ಹೋಗಿ ತೋಟದಲ್ಲಿಯೇ ಪಾರ್ಟಿ ಮಾಡ್ತಾ ಇದ್ರಂತೆ. ಪಾರ್ಟಿಯ ಮಧ್ಯೆ ಹೊಂಡದ ಬಳಿ ಇಬ್ಬರು ಸ್ನೇಹಿತರು ತೆರಳಿದ್ದಾರೆ. ಕಾಲು ಜಾರಿ ಕೃಷಿ ಹೊಂಡಕ್ಕೆ ಇಬ್ಬರು ಬಿದ್ದಿದ್ದಾರೆ. ಯುವಕನ ರಕ್ಷಣೆಗೆ ಅಂತ ಹೋಗಿ ಮತ್ತೊಬ್ಬ ಜಿಗಿದಿದ್ದಾನೆ, ಅವನು ಕೂಡ ಸಾವನ್ನಪ್ಪಿದ್ದಾನೆ. ಗೌತಮ್ ನಾಯಕ್, ಚಿರಂಜೀವಿ ಇಬ್ಬರು ಮೃತಪಟ್ಟಂತ ಯುವಕರು. ಕುಂಸಿ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಅಲ್ಲಿ ಇಂಗುಗುಂಡಿಯನ್ನು ನೋಡ್ತಾ ಇದ್ದೀರಿ. ಆ ಇಂಗುಗುಂಡಿಗೆ ಟಾರ್ಪಲಿನ್ ಹೊದಿಸಿದ್ದಾರೆ. ಆ ಟಾರ್ಪಲಿನ್ ಜಾರುತ್ತೆ. ಇವರು ಪಾರ್ಟಿ ಮಾಡ್ತಾ ಇದ್ರಂತೆ. ಅದು ಏನು ಪಾರ್ಟಿ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಸ್ವಲ್ಪ ಎಲ್ಲಾದರೂ ಪರಮಾತ್ಮ ಒಳಗೆ ಹೋಗಿದಾನೋ ಏನೋ ಗೊತ್ತಿಲ್ಲ. ಅದಾದ ನಂತರ ಒಬ್ಬ ಸ್ನೇಹಿತ ನೋಡೋಣ ಈ ಇಂಗುಗುಂಡಿಯಲ್ಲಿ ನೀರು ನಿಂತಿದೆಯಾ ಇಲ್ವೋ ಅಂತ ನೋಡೋದಕ್ಕೆ ಅಂತ ಬಂದಿದ್ದಾನೆ. ಆ ಹೊತ್ತಿನಲ್ಲಿ ಜಾರಿ ಇಂಗುಗುಂಡಿಯ ಒಳಗಡೆ ಬಿದ್ದಿದ್ದಾನೆ. ಅದರ ಆಳವನ್ನು ಗಮನಿಸ್ತಾ ಇದ್ದೀರಿ. ಒಂದು 20 ರಿಂದ 30 ಅಡಿ ಇರ್ಬೋದೇನೋ. ನೀರು ನಿಂತಿದೆ ಬೇರೆ. ಅಲ್ಲಿಂದ ಮೇಲೆ ಹತ್ತೋದಕ್ಕಾಗೋದಿಲ್ಲ, ಯಾಕಂದರೆ ಟಾರ್ಪಲಿನ್ ಅದು ಜಾರತ್ತೆ. ಏನಾದರೂ ಬಳ್ಳಿನೋ ಇನ್ನೊಂದು ಮಣ್ಣೋ ಏನಾದರೂ ಇದ್ದಿದ್ರೆ ಬರ್ಬೋದಿತ್ತೇನೋ ಮೇಲ್ಗಡೆ, ಆದರೆ ಇದು ಟಾರ್ಪಲಿನ್ ಜಾರತ್ತೆ. ಸೊ ಒಬ್ಬ ಬಿದ್ದಿದ್ದಾನೆ, ಸ್ನೇಹಿತ ಕೂಡ ಹೋಗಿದ್ದಾನೆ ಅವನ್ನ ಕಾಪಾಡೋದಕ್ಕೆ ಅಂಥೇಳಿ ಅವರೂ ಜಿಗಿದಿದ್ದಾರೆ. ಸೊ ಇಬ್ಬರೂ ಕೂಡ ನೀರು ಪಾಲಾಗಿದ್ದಾರೆ. ಇಂಗುಗುಂಡಿಗೆ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಗೌತಮ್ ನಾಯಕ್ ಒಬ್ಬರು, ಇನ್ನೊಬ್ಬರು ಚಿರಂಜೀವಿ ಅಂತ, ಇಬ್ಬರು ಸ್ನೇಹಿತರು. ಸೊ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಟಾರ್ಪಲಿನ್ ಹೊದಿಸಿರುವಂತಹ ಕೃಷಿ ಹೊಂಡ ಇದು. ಸುಮಾರು 20 ರಿಂದ 30 ಅಡಿ ಆಳ ಇರ್ಬೋದೇನೋ. ನೀರು ಕೂಡ ನಿಂತಿದೆ ಅದರಲ್ಲಿ. ಸೊ ನೋಡೋದಕ್ಕೆ ಅಂತ ಹೇಳಿ ಹೋಗಿರ್ಬೋದು, ಕಾಲು ಜಾರಿ ಬಿದ್ದಿರ್ಬೋದು. ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಒಮ್ಮೆ ಬಿದ್ದರೆ ಮೇಲ್ ಬರೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಟಾರ್ಪಲಿನ್ ಹಿಡ್ಕೊಂಡಂತೂ ಬರೋದಕ್ಕಾಗೋದಿಲ್ಲ, ಕಾಲು ಜಾರಿ ಬೀಳ್ತಾರೆ. ನೀರಂತೂ ಮೇಲ್ಗಡೆವರೆಗಿಲ್ಲ, ಈಜೋಣ ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಸೊ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.